ಕುತ್ಕೋ ಕೃಷ್ಣ, ಕೂಲ್ ಡ್ರಿಂಕ್ಸ್ ತಗೋ. ಪರವಾಗಿಲ್ಲ ಮೇಡಮ್. ಯಾಕೆ ಮೇಡಮ್ ತುಂಬ ಟೆನ್ಷನಲ್ಲಿದ್ದೀರಾ? ನಾವು ಅನ್ಕೊಂಡಾಗ ಆಗದೆ ಇದ್ರೂ ಪರವಾಗಿಲ್ಲ, ಆದ್ರೆ ನಮ್ಮ ಶತ್ರುಗಳು ಅನ್ಕೊಂಡಂಗೆ ಆಗ್ತಾ ಇದ್ರೆ ಟೆನ್ಷನ್ ಆಗದೆ ಇರುತ್ತಾ ಕೃಷ್ಣ? ಯಾಕೆ ಮೇಡಮ್ ಮತ್ತೆ ಸುರಭಿ ಏನಾದರೂ ಗಲಾಟೆ ಮಾಡಿದ್ಲಾ? ಗಲಾಟೆ ಮಾಡಿದ್ರೆ ಪರವಾಗಿಲ್ಲ ಕೃಷ್ಣ, ನಿಮ್ ಚಿಕ್ಕ ಯಜಮಾನ್ರ ಜೊತೆ ರೊಮ್ಯಾನ್ಸ್ ಮಾಡೋ ಲೆವೆಲಿಗೆ ಹೋಗಿದ್ದಾಳೆ. ಇದೇನು ಮೇಡಮ್ ಹೀಗೆ ಹೇಳ್ತಿದ್ದೀರಾ? ನಮ್ಮ ಚಿಕ್ಕ ಯಜಮಾನ್ರು ಆ ರೀತಿ ಯಾರನ್ನೂ ಹತ್ರದಲ್ಲಿ ಬಿಟ್ಕೊಡಲ್ಲ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಕೃಷ್ಣ. ಅವಳಿಗೆ ಆ ಮನೇಲಿ ಬೇರೆ ಯಾರ್ದೋ ಸಪೋರ್ಟ್ ಸಿಗ್ತಾ ಇದೆ. ಇಡೀ ಮನೆನ ವಶಕ್ಕೆ ತಗೊಳಕ್ಕೂ ಮುಂಚೆ ನಾವು ಮೊದಲು ಅವಳನ್ನ ಗಡಿಪಾರ್ ಮಾಡಬೇಕು. ಅದೇಗೆ ಸಾಧ್ಯ ಮೇಡಮ್? ನಾನೀಗ ಅವಳಿಗೆ ಕೊಡೋ ಏಟ್ಗೆ ಜನ್ಮ ಪೂರ್ತಿ ಅವಳನ್ನ ನೆನೆಸ್ಕೋಬೇಕು. ಈ ಶಿವಾನಿ ಅಂತ ಅಂದ್ರೆ ಚಳಿ ಜ್ವರ ಬರ್ಬೇಕು, ಹಾಗ್ ಮಾಡ್ತೀನಿ. ನಮಸ್ಕಾರ ಮಗಳೇ. ಜಾಡ್ಸೋದ್ದ ಅಂದ್ರೆ ನಿನ್ ನಾಟಕನೆಲ್ಲ ನಾನು ಹೇಳಿದ ಕಡೆ ಇಡ್ಕೊ, ನನ್ ಮುಂದೆ ಪರ್ಫಾರ್ಮ್ ಮಾಡಕ್ ಬರ್ಬೇಡ. ಮಗಳೇ ಅಂತೆ ಮಗಳೇ. ಯಾರು ಮೇಡಮ್ ಇವರು? ಮಂತ್ರವಾದಿ. ಯಾಕೆ ಮೇಡಮ್, ಯಾರಿಗಾದ್ರೂ ಏನಾದರೂ ತೊಂದರೆ ಆಗಿದೆಯಾ? ಲೇ, ಅವನು ಆ ಥರ ಮಂತ್ರವಾದಿ ಅಲ್ಲ ಕಣೋ. ದೆವ್ವ ಹಿಡಿದೇ ಇರೋರ್ಗೆ ಮೈ ಮೇಲ್ ದೆವ್ವ ಬರ್ಸಿ ಆಮೇಲೆ ದೆವ್ವ ಬಿಡಿಸ್ತಾನೆ. ನನಗೆ ಅರ್ಥ ಆಗಲಿಲ್ಲ ಮೇಡಮ್. ನೋಡು, ಇವಾಗ ಸುರಭಿಗೆ ಹೇಗಿದ್ರು ಮನೋರೋಗ ಇದೆ. ಅವಳನ್ನ ಬಹಳ ಸೂಕ್ಷ್ಮವಾಗಿ ನೋಡ್ಕೋಬೇಕು ಅಂತ ಡಾಕ್ಟರೇ ಹೇಳಿದಾರಲ್ವಾ? ಹೌದು. ನಾವು ಅದನ್ನ ಮನೋರೋಗ ಅಲ್ಲ, ಯಾವುದೋ ದೆವ್ವದ ಕಾಟ. ಅವಳ ಮೈ ಒಳಗೆ ಆವಿ ಸೇರ್ಕೊಂಡಿದೆ. ಅವಳಿಗೆ ಭೂತ ಬಿಡಿಸ್ಬೇಕು ಅಂತ ಸೀನ್ ಕ್ರಿಯೇಟ್ ಮಾಡಿ ಈ ಮಂತ್ರವಾದಿ ಕೈಯಿಂದ ಒಂದ್ ಲೆವೆಲ್ಗೆ ಟಾರ್ಚರ್ ಕೊಡ್ಸಿದ್ರೆ ಅವಾಗ ಅವಳಾಗವಳೆ ಬೇಡ ಬೇಡ ಅಂದ್ರೂ ಮನೆ ಬಿಟ್ಟು ಹೋಗ್ತಾಳೆ. ಅಬ್ಬಬ್ಬಾ, ಏನ್ ಬ್ರಿಲಿಯಂಟ್ ಮೇಡಮ್ ನೀವು. ಸೂಪರ್ ಐಡಿಯಾ. ಆದ್ರೆ ಅವಳಿಗೆ ದೆವ್ವ ಇದೆ ಅಂತ ಹೇಗೆ ನಂಬಿಸೋದು ಮೇಡಮ್? ಅದನ್ನ ಈ ಮಂತ್ರವಾದಿ ಹೇಳ್ತಾನೆ. ಗುರುಗಳೇ, ಹೇಳಿ ನಾನು ಏನ್ ಮಾಡ್ಬೇಕು ಅಂತ. ಮೊದ್ಲು ಆ ಹುಡುಗಿಗೆ ದೆವ್ವ ಹಿಡ್ದಿದೆ ಅಂತ ನಾಟಕ ಆಡ್ಬೇಕು. ಅದಕ್ ಸಿಗೋ ಸಂದರ್ಭಗಳನ್ನ ಉಪಯೋಗಿಸ್ಕೋಬೇಕು. ಹೇಗೆ? ನಾನು ಈ ಥರ ನಾಟಕ ಮಾಡಿದ್ರೆ ಅವರೆಲ್ಲರೂ ನಂಬ್ತಾರಾ? ನೀನ್ ಮಾಡಿದ್ರೆ ಖಂಡಿತ ನಂಬ್ತಾರೆ. ಒಂದ್ ನಿಮಿಷ ಇರಿ. ಇದು ವೈದ್ಯಕೀಯ ಚೂರ್ಣ, ಇದು ಕರಿಬಣ್ ಕಣ್ಚೂರ್ಣ, ಇದು ವದಂತಿ ಚೂರ್ಣ. ನಂಬುಟ್ರ? ಇದೆಲ್ಲ ಕೆಮಿಕಲ್ ಪುಡಿಗಳು. ಇದನ್ನೆಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಸಮಯ ಬಂದಾಗ ಇದನ್ನೇನ್ ಮಾಡ್ಬೇಕು ಅಂತ ನಾನ್ ನಿಮಗ್ ತಿಳಿಸ್ಕೊಡ್ತೀನಿ. ಕೃಷ್ಣ, ಇವತ್ತಿಂದ ನೀನೇ ಕಥೆ ಹುಟ್ಟಾಕ್ಬೇಕು. ನೀನೇ ನಟನೆ ಮಾಡ್ಬೇಕು. ನೀನೇ ಪ್ರತಿಯೊಂದನ್ನು ಮ್ಯಾನೇಜ್ ಮಾಡಬೇಕು. ಖಂಡಿತ ಮಾಡ್ತೀನಿ ಮೇಡಮ್. ಇನ್ಮೇಲೆ ನೋಡ್ತೀರಿ, ಅವಳಿಂದ ಇಡೀ ಮನೆಗೆ ಟೆನ್ಷನ್ ಶುರು ಆಗ್ಬೇಕು. ಹಾಗೆ ಮಾಡ್ತೀನಿ. ಸರಿ, ಹೊರಡು. ಬರ್ತೀನಿ ಮೇಡಮ್. ನೀನು ಹಂಗೆ ನಿಂತಿದ್ಯಾ? ಹೊರಡು, ಹೇಳ್ ಕಳಿಸ್ದಾಗ ಬಾ. ಮಗಳೇ ಅಂತೆ ಮಗಳೇ. ನಿನ್ ಕೈ ಮೇಲಾಗಿರೋ ಗಾಯನೇ ಇನ್ನೂ ಆರಿಲ್ಲ, ಇನ್ನು ಹೊಸ ಗಾಯ ಬೇರೆ ಬೇಕಾ? ಅನುಭವಿಸೋದ್ ನಿಜ, ಆದ್ರೆ ಅದು ನೀನಾ ನೋಡೋಣ. ಸುರಭಿ,
ಹೌದು. ಸರಿ ಸರಿ. ಏನಮ್ಮ ನಗ್ನಗ್ತಾ ಇದೀಯಾ? ಯಾರ ಹತ್ರ ಮಾತಾಡ್ತಾ ಇದ್ದೆ? ನಕುಲ್ ಫೋನ್ ಮಾಡಿದ್ರು ಅಣ್ಣ. ಓ, ಸೀಮಂತದ ಬಗ್ಗೆ ಡಿಸ್ಕಷನಾ? ಅರೆ ಅಣ್ಣ ಪರವಾಗಿಲ್ಲ, ನನ್ ಮುಖ ನೋಡ್ತಿದ್ದ ಹಾಗೆ ಎಲ್ಲ ಗೆಸ್ ಮಾಡ್ಬಿಟ್ಟೆ. ಸೂಪರ್ ಬಿಡು ನೀನು. ನೀನ್ ಯಾವ ಕಾರಣಕ್ಕೆ ಕಣ್ಣೀರ್ ಹಾಕ್ತೀಯ, ಯಾವ ವಿಷಯಕ್ಕೆ ಹೆದರ್ಕೋತೀಯ, ಯಾರ ಜೊತೆ ನಗ್ನಗ್ತಾ ಮಾತಾಡ್ತೀಯ, ಯಾರನ್ನ ತುಂಬಾ ಹಚ್ಕೊಂಡಿದೀಯಾ, ಎಲ್ಲಾನು ನನಗೆ ಚೆನ್ನಾಗಿ ಗೊತ್ತಮ್ಮ. ಓಹೋ ಹೌದಾ? ನನ್ ಬಗ್ಗೆ ನೀನು ಅಷ್ಟೊಂದು ಸ್ಟಡಿ ಮಾಡ್ಬಿಟ್ಟಿದ್ಯಾ? ಮತ್ತೆ ನಿಮ್ಮ ಅಣ್ಣ ಅಂದ್ರೆ ಸುಮ್ನೆನಾ? ಹೌದಾ? ಸರಿ, ಹಾಗಾದ್ರೆ ನಾನು ಯಾವ ಕಾರಣ ಕಳ್ತೀನಿ ಹೇಳು. ನಿನಗಾಗ ಒಂಟಿ ಅಂತ ಅನ್ಸಕ್ ಶುರು ಆಗತ್ತೆ. ಸಂಬಂಧಿಕರಿದ್ರು ನೀನ್ ತುಂಬಾ ದೂರ ಇದೆಯಾ ಅಂತ ನನಗನ್ಸತ್ತೆ. ಆಗ ಹಳೇದನ್ನೆಲ್ಲ ನೆನೆಸ್ಕೊಂಡು ಕಣ್ಣೀರ್ ಹಾಕ್ತಾ ಇರ್ತೀಯ ತಾನೆ? ಅರೆ ಇಷ್ಟೊಂದು ಕರೆಕ್ಟಾಗಿ ಹೇಳ್ತಿದ್ಯಲ್ಲ. ಸರಿ, ನಾನು ಯಾವ ವಿಷಯಕ್ಕೆ ತುಂಬಾ ಹೆದರ್ಕೋತೀನಿ ಹೇಳು. ನಿನಗೆ ಯಾವಾಗಲೂ ನಿನ್ನ ಮಗು ಬಗ್ಗೆನೇ ಚಿಂತೆ, ಯೋಚನೆ. ಅದನ್ನ ಹೇಗೆ ಕಾಪಾಡ್ಕೊಳ್ಳೋದು ಅನ್ನೋ ವಿಚಾರಕ್ಕೆ ಏನೇನೋ ಕಲ್ಪನೆ ಮಾಡಿಕೊಂಡು ಹೆದರ್ಕೊಳ್ತಾ ಇರ್ತೀಯ ಅಲ್ವಾ? ಅಣ್ಣ, ನೀನು ಸೈಕಾಲಜಿ ಓದಿಲ್ಲ ತಾನೆ? ಇದಕ್ಕೆ ಸೈಕಾಲಜಿ ಓದಬೇಕು ಅಂತ ಏನಿಲ್ಲಮ್ಮ. ನಮ್ಮವ್ರ ಬಗ್ಗೆ ನಾವು ಕಾಳಜಿ ಇಟ್ಕೊಂಡು ಅವರನ್ನ ಗಮನಿಸ್ತಾ ಇದ್ರೆ ಅಷ್ಟೇ ಸಾಕು. ಹೌದು, ಯಾವಾಗಂತೆ ಸೀಮಂತ? ಡೇಟ್ ಏನಾದರೂ ಫಿಕ್ಸ್ ಆಯ್ತಾ? 4-5 ಡೇಟ್ ಕೊಟ್ಟಿದಾರಂತೆ. ಮಾವನವ್ರು ಬರೋವರೆಗೂ ಯಾವ ಡೇಟು ಅಂತ ಫಿಕ್ಸ್ ಆಗಲ್ಲ. ಏನು ಅಣ್ಣ ತಂಗಿ ತುಂಬಾ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರಿ? ಏನೋ ಡೇಟ್ ಫಿಕ್ಸ್ ಮಾಡೋದ್ರ ಬಗ್ಗೆ ಮಾತಾಡ್ತಿರೋ ಹಾಗಿತ್ತು. ನಿನ್ನ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ವಿ. ನನ್ ಬಗ್ಗೆನಾ? ಹಾ, ಹೌದು ಕಣೆ, ನಿನ್ ಬಗ್ಗೆನೆ. ನಿನ್ಗೆ ಯಾರನ್ನಾದ್ರೂ ಗಂಟೆ ಹಾಕ್ಬೇಕಲ್ಲ, ಅದಕ್ಕೆ ಪುರೋಹಿತ್ರನ ಕೇಳಿ ಒಂದ್ ಡೇಟ್ ಫಿಕ್ಸ್ ಮಾಡೋಣ ಅಂತ ಮಾತಾಡ್ಕೋತಾ ಇದ್ವಿ ಅಲ್ವಾ ಅಣ್ಣ? ಹೌದು. ಸುಳ್ಳು. ನನ್ ಪರ್ಮಿಷನ್ ಇಲ್ದೆ ನೀವ್ ಈ ಟಾಪಿಕ್ ನ ಮಾತಾಡೋದಕ್ ಧೈರ್ಯನೂ ಮಾಡಲ್ಲ ಅಂತ ನಂಗೆ ಗೊತ್ತು. ಅಬ್ಬಬ್ಬಾ, ತಂಗಿ ಅಂದ್ರೆ ನೀನ್ ಹಾಗೆ ಪಟಾಕಿ ತರ ಇರಬೇಕು. ಅರೆ ಇದೇನಣ್ಣ, ಲೆಕ್ಕ ಪುಸ್ತಕ ಎಲ್ಲ ಹಾಡ್ಕೊಂಡ್ಬಿಟ್ಟಿದ್ಯಾ? ಓಹೋ, ಮಾವ ಏನಾದ್ರೂ ಅವ್ರ ಕೆಲ್ಸನೆಲ್ಲ ನಿನಗ್ ಹಚ್ಬಿಟ್ಟ ಹೇಗೆ? ವರ್ಷದ ಕೊನೆ ಬಂತಲ್ಲ, ಅದಕ್ಕೆ ಅಕೌಂಟ್ಸ್ ಎಲ್ಲ ಸರಿಯಾಗಿದೆಯಾ ಒಂದ್ಸಲ ನೋಡಿ ಅಂತ ಕೊಟ್ಬಿಟ್ಟು ಹೋಗಿದ್ದಾರೆ. ಹಾಗ ಸರಿ, ಹಾಗಿದ್ರೆ 1 ನಿಮಿಷ ಇರು, ಬಂದೆ. ನೀನ್ ಈ ಲೆಕ್ಕದ ಜೊತೆ ಇದನ್ನು ಸೇರಿಸ್ಕೊಬಿಡು.